ಶ್ರೀಮನ್ನಾರಾಯಣನ 6ನೇ ಅವತಾರವೇ ಪರಶುರಾಮ. ತ್ರೇತಾಯುಗದ ಪ್ರಾರಂಭದಲ್ಲಿ ಮಹರ್ಷಿ ಭೃಗು ಇವರ ಗೋತ್ರದಲ್ಲಿ ಜಮದಗ್ನಿ ಮಹರ್ಷಿ ಮತ್ತು ರೇಣುಕಾಮಾತೆಯ ಮಗನಾಗಿ ಪರಶುರಾಮರ ಅವತಾರವಾಯಿತು. ಭಾರ್ಗವ ಗೋತ್ರಿಯಾಗಿದ್ದರಿಂದ ಅವರನ್ನು ಭಾರ್ಗವರಾಮ ಎಂದು ಸಹ ಕರೆಯುತ್ತಿದ್ದರು. ಜಮದಗ್ನಿ ಮಹರ್ಷಿ ಮತ್ತು ರೇಣುಕಾಮಾತೆಗೆ ಪರಶುರಾಮರು 5ನೇಯ ಮಗ. ಜನ್ಮ ಸಮಯದಲ್ಲಿ ಪರಶುರಾಮರಿಗೆ ರಾಮಭದ್ರ ಎಂಬ ಹೆಸರನ್ನಿಟ್ಟಿದ್ದರು. ಸಣ್ಣ ವಯಸ್ಸಿನಲ್ಲಿಯೇ ಪರಶುರಾಮರಿಗೆ ಶಸ್ತ್ರಾಸ್ತ್ರಗಳ ಮೇಲೆ ಆಸಕ್ತಿ ಇತ್ತು. ಶಿವನನ್ನು ಒಲಿಸಿ ಪವಿತ್ರ ಆಯುಧವನ್ನು ಪಡೆಯಲು ಪರಶುರಾಮ ಕಠಿಣ ತಪಸ್ಸನ್ನಾಚರಿಸುತ್ತಾರೆ. ಶಿವನು ಪರಶುರಾಮರ ಭಕ್ತಿಗೆ ಮೆಚ್ಚಿ ಪವಿತ್ರ ಆಯುಧವಾದ ಕೊಡಲಿಯನ್ನು ಅನುಗ್ರಹಿಸುತ್ತಾನೆ. ಪವಿತ್ರ ಆಯುಧವಾದ ಕೊಡಲಿ ಅಥವಾ ಪರಶುವನ್ನು ಸ್ವೀಕರಿಸಿದ ನಂತರ ಇವರಿಗೆ ಪರಶುರಾಮ ಎಂಬ ಹೆಸರು ಬಂತು. ಒಮ್ಮೆ ಆಶ್ರಮದಲ್ಲಿ ಹೋಮದ ಸಮಯ. ತಾಯಿ ರೇಣುಕಾದೇವಿ ಎಂದಿನಂತೆ ನೀರು ತರಲು ಗಂಗೆಗೆ ಹೋಗುತ್ತಾರೆ. ಅಲ್ಲಿ ಚಿತ್ರರಥ ಎಂಬ ಗಂಧರ್ವ ಅಪ್ಸರೆಯರೊಡನೆ ಜಲಕ್ರೀಡೆ ಆಡುತ್ತಿದ್ದ. ರೇಣುಕಾ ಆ ಗಂಧರ್ವನ ಸೌಂದರ್ಯವನ್ನು ಕಂಡು ಮರುಳಾಗಿ ಅವನನ್ನೇ ನೋಡುತ್ತಾ ನಿಂತು ಬಿಡುತ್ತಾರೆ. ಸ್ವಲ್ಪ ಸಮಯದ ನಂತರ ಜ್ಞಾನೋದಯವಾಗಿ ತಡವಾಯಿತಲ್ಲ, ಪತಿಯು ತನ್ನ ಮೇಲೆ ಕೋಪಗೊಳ್ಳುವರೇನೋ ಎಂಬ ಭಯದಿಂದಲೇ ಬಿಂದಿಗೆಯಲ್ಲಿ ನೀರು ತುಂಬಿಕೊಂಡು ಬೇಗನೆ ಆಶ್ರಮಕ್ಕೆ ಹಿಂದಿರುಗುತ್ತಾರೆ. ಆದರೆ ಜಮದಗ್ನಿ ಋಷಿ ತನ್ನ ಜ್ಞಾನ ದೃಷ್ಟಿಯಿಂದ ಎಲ್ಲವನ್ನೂ ಕಂಡುಕೊಂಡು ಬಿಟ್ಟಿದ್ದರು. ಬರುತ್ತಲೇ ಆಶ್ರಮದ ಹೊರಗೆ ರೇಣುಕಾದೇವಿಯನ್ನು ತಡೆದು ತನ್ನ ಮಕ್ಕಳಲ್ಲಿ ಒಬ್ಬೊಬ್ಬರನ್ನೇ ಕರೆದು ಅವರ ತಾಯಿಯ ತಲೆಯನ್ನು ಕತ್ತರಿಸಿ ಹಾಕಲು ತಿಳಿಸಿದರು. ಮಾತ್ರ ಹತ್ತಿಗೆ ಹಿಂಜರಿದು ಎಲ್ಲರೂ ಒಬ್ಬರ ಮುಖವನ್ನೊಬ್ಬರು ನೋಡುತ್ತಾ ಸುಮ್ಮನೆ ನಿಂತಿದ್ದರು. ಜಮದಗ್ನಿಗೆ ಕೋಪ ಬಂದು ಅವರೆಲ್ಲ ಬೂದಿಯಾಗುವಂತೆ ಶಾಪ ಕೊಡುತ್ತಾರೆ. ಇದೇ ವೇಳೆಗೆ ಎಲ್ಲಿಗೋ ಹೋಗಿದ್ದ ಪರಶುರಾಮರು ಬರುತ್ತಾರೆ. ತಂದೆ ರಾಮ, ಈ ಕೂಡಲೇ ನಿನ್ನ ತಾಯಿಯ ತಲೆ ಕತ್ತರಿಸಿ ಹಾಕು ಎಂದು ಆದೇಶಿಸುತ್ತಾರೆ. ಕೂಡಲೇ ರಾಮ ತಂದೆಯ ಆಜ್ಞೆಯನ್ನು ಪರಿಪಾಲಿಸಿದರು. ಜಮದಗ್ನಿ ಮುನಿ ತುಂಬಾ ಸಂತೋಷದಿಂದ ಏನು ವರ ಬೇಕೋ ಕೇಳು ಎಂದು ಹೇಳುತ್ತಾರೆ. ಕೂಡಲೇ ರಾಮನು ಕೈ ಜೋಡಿಸಿಕೊಂಡು ತನ್ನ ಅಣ್ಣಂದಿರು ಹಾಗೂ ತಾಯಿಯನ್ನು ಬದುಕಿಸಿಕೊಡುವಂತೆ ಹಾಗೂ ಅವರಿಗೆ ಇಲ್ಲಿಯ ತನಕ ನಡೆದ ಘಟನೆಗಳ ನೆನಪು ಮಾಸುವಂತೆ ಪ್ರಾರ್ಥಿಸುತ್ತಾರೆ. ಮಗನ ಮಾತಿನಂತೆ ಜಮದಗ್ನಿ ಎಲ್ಲರನ್ನೂ ತನ್ನ ಮಂತ್ರಶಕ್ತಿಯಿಂದ ಮತ್ತೆ ಬದುಕಿಸಿ ಅವರ ನೆನಪಿನಿಂದ ನಡೆದ ವಿಷಯವನ್ನು ಅಳಿಸಿ ಹಾಕಿದರು. ಹೀಗೆ ಪರಶುರಾಮರು ಏಕಕಾಲದಲ್ಲಿ ಮಾತೃಭಕ್ತಿ ಹಾಗೂ ಪಿತೃಭಕ್ತಿ ಎರಡನ್ನೂ ತೋರ್ಪಡಿಸಿದರು. ಹರಿಹಯ ದೇಶದ ರಾಜ ಕಾರ್ತ್ಯವೀರ್ಯಾರ್ಜುನ ದತ್ತಾತ್ರೇಯನ ಆರಾಧನೆಯಿಂದ ಸಹಸ್ರ ತೋಳುಗಳನ್ನು ಪಡೆದು ಜಗತ್ತಿನಲ್ಲಿಯೇ ಅತುಲ ಪರಾಕ್ರಮಿ ಎನಿಸಿದ. ಒಮ್ಮೆ ತನ್ನ ಪರಿವಾರದೊಂದಿಗೆ ಜಮದಗ್ನಿಯ ಆಶ್ರಮಕ್ಕೆ ಬಂದ. ಜಮದಗ್ನಿ ಋಷಿಯ ಬಳಿ ಒಂದು ಕಾಮಧೇನು ಇತ್ತು. ಅದರ ಸಹಾಯದಿಂದ ಮುನಿಗಳು ರಾಜ ಪರಿವಾರದವರಿಗೆ ರಸದೌತಣವನ್ನು ನೀಡಿದರು. ಕಡುಲೋಭಿಯಾದ ಕಾರ್ತ್ಯವೀರ್ಯಾರ್ಜುನ ಅಮೂಲ್ಯ ವಸ್ತುಗಳೇನಿದ್ದರೂ ರಾಜನಿಗೇ ಸೇರಬೇಕು, ಈ ಕಾಮಧೇನುವನ್ನು ನನ್ನೊಡನೆ ಕರೆದೊಯ್ಯುತ್ತೇನೆ ಎಂದು ದಂಬಾಲು ಬೀಳುತ್ತಾನೆ. ಅದಕ್ಕೆ ಜಮದಗ್ನಿ ಒಪ್ಪುವುದಿಲ್ಲ. ಆಗ ಕೋಪಗೊಂಡ ರಾಜ ಜಮದಗ್ನಿಯನ್ನು ಕೊಂದು ಕಾಮಧೇನುವನ್ನು ಒತ್ತಾಯದಿಂದ ತನ್ನ ಅರಮನೆಗೆ ಕರೆದುಕೊಂಡು ಹೋದ. ಕಾರ್ತ್ಯವೀರ್ಯಾರ್ಜುನನ ಮಕ್ಕಳು ಜಮದಗ್ನಿಯ ತಲೆಯನ್ನು ಕತ್ತರಿಸಿ ತಮ್ಮೊಂದಿಗೆ ಕೊಂಡೊಯ್ದರು. ಬಂದ ಕೂಡಲೇ ವಿಷಯವನ್ನು ತಿಳಿದ ಪರಶುರಾಮರು ರಾಜನ ಬಗ್ಗೆ ಕೆಂಡಾಮಂಡಲವಾದರು. ತಂದೆಯ ದುರ್ಮರಣಕ್ಕೆ ಕಾರಣವಾದ ಅವರೆಲ್ಲರನ್ನೂ ಸದೆಬಡಿಯಲು ತನ್ನ ಕೊಡಲಿಯನ್ನು ಎತ್ತಿಕೊಂಡು ಧಾವಿಸುತ್ತಾರೆ. ಒಂದು ಮೂಲದ ಪ್ರಕಾರ ಜಮದಗ್ನಿಯ ದೇಹದಲ್ಲಿ 21 ಗಾಯಗಳಾಗಿರುತ್ತವೆ. ಹಾಗಾಗಿ 21 ಬಾರಿ ಭೂಪ್ರದಕ್ಷಿಣೆ ಬಂದು ಕ್ಷತ್ರಿಯ ಕುಲವನ್ನು ನಾಶಪಡಿಸುವುದಾಗಿ ಪರಶುರಾಮರು ಪ್ರತಿಜ್ಞೆ ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ. ಇನ್ನೊಂದು ಕಥೆಯ ಪ್ರಕಾರ ಜಮದಗ್ನಿಯ ಮರಣದ ನಂತರ ರೇಣುಕಾದೇವಿ 21 ಬಾರಿ ಎದೆ ಬಡಿದುಕೊಂಡು ಅತ್ತಿರುತ್ತಾರೆ. ಅದರಿಂದಾಗಿ ಪರಶುರಾಮರು 21 ಬಾರಿ ಭೂಪ್ರದಕ್ಷಿಣೆ ಮಾಡುವ ನಿರ್ಧಾರ ಕೈಗೊಂಡರು ಎಂದು ಸಹ ಹೇಳಲಾಗುತ್ತದೆ. ಹೀಗೆ ಹೊರಟ ಪರಶುರಾಮರು ತನ್ನ ಆಯುಧವಾದ ಪರಶುವನ್ನು ತೆಗೆದುಕೊಂಡು ಕಾರ್ತ್ಯವೀರ್ಯಾರ್ಜುನನನ್ನು ಬೆನ್ನಟ್ಟಿ ಕೊಡಲಿಯಿಂದ ಅವನ ಸಹಸ್ರ ಕೈಗಳನ್ನು ಕತ್ತರಿಸಿ ಹಾಕಿ ಅವನ ತಲೆಯನ್ನು ಕಡಿದು ಹಾಕುತ್ತಾರೆ. ಕಾರ್ತ್ಯವೀರ್ಯಾರ್ಜುನನ ಮಕ್ಕಳಲ್ಲಿ ಯಾರೊಬ್ಬರೂ ಉಳಿಯದಂತೆ ಎಲ್ಲರನ್ನೂ ಕೊಚ್ಚಿ ಹಾಕುತ್ತಾರೆ. ಕತ್ತರಿಸಿ ಹಾಕಿದ್ದ ತನ್ನ ತಂದೆಯ ಶಿರೋಭಾಗದೊಂದಿಗೆ ಆಶ್ರಮಕ್ಕೆ ಹಿಂದಿರುಗಿ ತನ್ನ ತಂದೆಯ ಮೃತದೇಹವನ್ನು ಅದಕ್ಕೆ ಸೇರಿಸಿ ಶತ್ರುಗಳ ನೆತ್ತರಿನಿಂದಲೇ ತರ್ಪಣ ನೀಡುತ್ತಾರೆ. ಜಮದಗ್ನಿ ಸದ್ಗತಿಯನ್ನು ಪಡೆದು ಸಪ್ತರ್ಷಿ ಮಂಡಲದಲ್ಲಿ ಒಬ್ಬರಾಗಿ ಇಂದಿಗೂ ಪ್ರಜ್ವಲಿಸುತ್ತಿದ್ದಾರೆ. ಇದಾದ ನಂತರ 21 ಬಾರಿ ಭೂಪರ್ಯಟನೆ ಮಾಡಿ ಇಡೀ ಕ್ಷತ್ರಿಯ ಕುಲವನ್ನೇ ಪರಶುರಾಮರು ನಾಶಪಡಿಸುತ್ತಾರೆ. ಈ ಎಲ್ಲ ಅರಸರ ಸೊತ್ತು ಪರಶುರಾಮರಿಗೆ ಸೇರುತ್ತದೆ. ಹೀಗೆ ವಶಪಡಿಸಿಕೊಂಡ ಭೂಮಿಯನ್ನೆಲ್ಲ ದಾನ ಮಾಡಿ ನಂತರ ತಪಶ್ಚರಣೆಗೆ ಹೊರಡುತ್ತಾರೆ. ಎಲ್ಲ ಭೂಮಿಯನ್ನು ತಾನು ದಾನ ಮಾಡಿರುವುದರಿಂದ ಎಲ್ಲಿ ಕುಳಿತು ತಪಸ್ಸು ಮಾಡುವುದು ಎಂದು ಯೋಚನೆ ಆಗುತ್ತದೆ. ಕೊನೆಗೆ ಪಶ್ಚಿಮ ಘಟ್ಟದ ಬೆಟ್ಟದ ಮೇಲೆ ನಿಂತು ತನ್ನ ಪರಶುವನ್ನು ಸಮುದ್ರದೆಡೆಗೆ ಎಸೆಯುತ್ತಾರೆ. ಸಮುದ್ರ ಹಿಂದೆ ಸರಿದು ಒಂದಷ್ಟು ಜಾಗ ಬಿಟ್ಟುಕೊಡುತ್ತದೆ.
ಹೀಗೆ ಸೃಷ್ಟಿಯಾಗುವ ಕರಾವಳಿಯಲ್ಲಿ ಪರಶುರಾಮರು ತಪಸ್ಸಿಗೆ ನಿಲ್ಲುತ್ತಾರೆ. ಹೀಗೆ ಪರಶುರಾಮರು ಎಸೆದ ಪರಶುವಿನ ಕಾರಣದಿಂದ ಸಮುದ್ರ ಸರಿದು ಉಂಟಾದ ನೆಲವನ್ನೇ ಪರಶುರಾಮ ಸೃಷ್ಟಿ ಎಂದು ಕರೆಯುವುದು. ಪರಶುರಾಮರು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರು. ಈಗಲೂ ಒರಿಸ್ಸಾದ ಮಹೇಂದ್ರಗಿರಿಯಲ್ಲಿ ಅವರು ತಪಸ್ಸನ್ನು ಆಚರಿಸುತ್ತಿದ್ದಾರೆ ಎಂಬ ಪ್ರತೀತಿ ಇದೆ. ಧನ್ಯವಾದಗಳು.